ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಪ್ರಭಾತಾಯಾಂ ತು ಶರ್ವರ್ಯಾಂ ಗುರುಪುತ್ರ ನಮೋದಿತಃ ಶಲ್ಯಂ ಸೇನಾಪತಿಂ ಕೃತ್ವಾ ಯೋದ್ಧುಂ ದುರ್ಯೋಧನೋಭ್ಯಯಾತ್. ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಕರ್ಣನ ಸಂಹಾರ ಆಯಿತು. ತದನಂತರ ಪ್ರಭಾತಾಯಾಂ ಮಾರನೇ ದಿವಸ ಬೆಳಿಗ್ಗೆ, ಶರ್ವರ್ಯಾಂ ಅವತ್ತಿನ ದಿವಸ ಪ್ರಭಾತಾಯಾಂ ತು ಶರ್ವರ್ಯಾಂ ಆ ರಾತ್ರಿ ಕಾಲದಲ್ಲಿ ಮೀಟಿಂಗ್ ಮಾಡ್ತಾರೆ, ಯಾರು ಮುಂದೆ ಸೇನಾಪತಿಯಾಗಿ ಮಾಡೋದು ಅಂತ ಕೌರವರ ಕಡೆ ಮಾಡಿ ಗುರುಪುತ್ರ ಅನುಮೋದಿತ ಗುರುಪುತ್ರನಾದ ಅಶ್ವತ್ಥಾಮಾಚಾರ್ಯರು ಒಪ್ಪಿಗೆ ಕೊಡ್ತಾರೆ. ತದನಂತರ ಶಲ್ಯನನ್ನು ಸೇನಾಪತಿಯಾಗಿ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ದುರ್ಯೋಧನ ಯುದ್ಧಕ್ಕಾಗಿ ಬಂದ ಅಂತ ಹೇಳ್ತಾರೆ. ತಮಭ್ಯಯು ಪಾಂಡವಾಶ್ಚ ಹೃಷ್ಟಾ ಯುದ್ಧಾಯ ದಂಶಿತಾ ತತ್ರಾಸೀತ್ ಸುಮಹದ್ಯುದ್ಧಂ ಪಾಂಡವಾನಾಂ ಪರೈಃ ಸಹ. ತಮಭ್ಯಯು ಪಾಂಡವಾಶ್ಚ ಪಾಂಡವರು ಕೂಡ ಬೆಳಿಗ್ಗೆ ಎದ್ದು ದಂಶಿತಾ ಅಂದರೆ ಕವಚಗಳನ್ನೆಲ್ಲ ಧರಿಸಿ ಭಾರಿ ಸಂತೋಷದಿಂದ, ಯಾಕೆ ಆ ಭೀಷ್ಮರು, ದ್ರೋಣರು, ಕರ್ಣ ಯಾರ್ಯಾರು ಸೇನಾಪತಿಗಳಿಂದ ಬಂದರೂ ಅವರೆಲ್ಲರನ್ನು ಕೂಡ ಸಂಹಾರ ಆಗಿದೆ. 17 ದಿವಸ ಯುದ್ಧ ಮುಗಿದಿದೆ. 17ನೇ ದಿವಸ ಕರ್ಣ ಸಾಯ್ತಾನೆ. 18ನೇ ದಿವಸ ಯುದ್ಧ ಇದು ಪ್ರಾರಂಭ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಪಾಂಡವರು ಸಂತೋಷವಾಗಿ ಯುದ್ಧಕ್ಕಾಗಿ ಬಂದರು. ಘೋರವಾದ ಯುದ್ಧ ಆಯಿತು ಅಂತ ಹೇಳ್ತಾರೆ. ಅಗ್ರೇ ಭೀಮ ಪಾಂಡವಾನಾಂ ಮಧ್ಯೆ ರಾಜ ಯುಧಿಷ್ಠಿರಃ ಪೃಷ್ಠೆ ಗಾಂಡೀವಧನ್ವಾಸೀತ್ ವಾಸುದೇವ ಅಭಿರಕ್ಷಿತಃ. ಆಗ ಪಾಂಡವರ ಸೈನ್ಯ ಅದು ಹೇಗಿತ್ತು ಹಾಗೆ ಅಂದರೆ, ಅಗ್ರೇ ಭೀಮಃ ಪಾಂಡವರ ಸೈನ್ಯದ ಅಗ್ರಭಾಗದಲ್ಲಿ ಅಂದರೆ ಮುಂಭಾಗದಲ್ಲಿ ಭೀಮಸೇನ ದೇವರು ಇದ್ದರು. ಪಾಂಡವಾನಾಂ ಮಧ್ಯೆ ರಾಜ ಯುಧಿಷ್ಠಿರ ಪಾಂಡವರ ಸೈನ್ಯದ ಮಧ್ಯದಲ್ಲಿ ಯುಧಿಷ್ಠಿರ, ಹಿಂದೆ ಗಾಂಡೀವ ಧನುಸ್ಸನ್ನು ಹಿಡಿದವನಾಗಿ ವಾಸುದೇವನಿಂದ ರಕ್ಷಿಸಲ್ಪಟ್ಟ ಅರ್ಜುನ ಇದ್ದ ಅಂತ ಹೇಳ್ತಾರೆ. ಚಕ್ರರಕ್ಷೌ ಯಮೋರಾಜ್ಞೋ ದೃಷ್ಟದ್ಯುಮ್ನಶ್ಚ ಸಾತ್ಯಕಿಃ ನೃಪಸ್ಯ ಪಾರ್ಶ್ವಯೋರಾಸ್ತಾಂ ಅಗ್ರೇನ್ಯೇಷಾಂ ಗುರೋಸ್ಸುತಃ. ಚಕ್ರರಕ್ಷೌ ಚಕ್ರತರ ಎರಡು ಮಧ್ಯದಲ್ಲಿ ನಕುಲ ಸಹದೇವರು ಇದ್ದರು. ಇನ್ನು ಆ ರಾಜನ ಯುಧಿಷ್ಠಿರನ ಪಕ್ಕದಲ್ಲಿ ದೃಷ್ಟದ್ಯುಮ್ನ ಮತ್ತು ಸಾತ್ಯಕಿ ಈ ರೀತಿಯಾಗಿ ಇದ್ದು ಮಧ್ಯದಲ್ಲಿ ಯುಧಿಷ್ಠಿರ ಇದ್ದು ಯುದ್ಧಕ್ಕೆ ಅಂತ ಬಂದರು ಅಂತ ಹೇಳ್ತಾರೆ. ನೃಪಶ್ಯ ಪಾರ್ಶ್ವಯೋರಾಸ್ತಾಂ ಅಗ್ರೇನ್ಯೇಷಾಂ ಗುರೋಸ್ಸುತಃ. ಇನ್ನು ಕೌರವರ ಸೈನ್ಯ ಅದರಲ್ಲಿ ಮುಂಭಾಗದಲ್ಲಿ ಯಾರು ನಿಂತಿದ್ದರು? ಅಶ್ವತ್ಥಾಮರು ನಿಂತಿದ್ದರು. ಪಾಂಡವರ ಕಡೆ ಭೀಮಸೇನ ದೇವರು ನಿಂತಿದ್ದರೆ ಕೌರವರ ಕಡೆ ಅಶ್ವತ್ಥಾಮರು ನಿಂತಿದ್ದರು. ಮಧ್ಯೆ ಶಲ್ಯ ಮಧ್ಯದಲ್ಲಿ ಸೇನಾಪತಿಯಾದ ಶಲ್ಯ ನಿಂತಿದ್ದ. ಪೃಷ್ಠಃ ಅಭೂತ್ ಭ್ರಾತೃಭಿಶ್ಚ ಸುಯೋಧನ ಹಿಂಭಾಗದಲ್ಲಿ ಸಹೋದರರಿಂದ ಅನೇಕ ಸಹೋದರರು ಸತ್ತಿದ್ದಾರೆ ದುರ್ಯೋಧನಂದು, ಇನ್ನು ಕೆಲವು ಸಹೋದರರು ಇದ್ದಾರೆ. ಅವರ ಜೊತೆಗೆ ಕೂಡಿ ದುರ್ಯೋಧನನು ಕೂಡ ಹಿಂಭಾಗದಲ್ಲಿ ಇದ್ದ. ಮುಂದಗಡೆ ಅಂದರೆ ಮುಂಭಾಗದಲ್ಲಿ ಅಶ್ವತ್ಥಾಮರು, ಮಧ್ಯದಲ್ಲಿ ಶಲ್ಯ, ಹಿಂಭಾಗದಲ್ಲಿ ದುರ್ಯೋಧನ ಅವನ ಸಹೋದರರು ಎಲ್ಲ. ಚಕ್ರರಕ್ಷಕರಾಗಿ ಎರಡು ಕಡೆ ಸೈನ್ಯದ ಶಲ್ಯರಾಜನ ಚಕ್ರದಂತೆ ಶಕುನಿ ತತ್ಸುತಃ ಶಕುನಿ ಮತ್ತು ಅವನ ಮಗ ಅವರು ನಿಂತಿದ್ದರು ಅಂತ ಹೇಳ್ತಾರೆ. ಉಲೂಕಃ ಅಂತ ಹೆಸರು. ಶಕುನಿಯ ಮಗ ಉಲೂಕಃ ಅಂತ ಅವರು ನಿಂತಿದ್ದರು ಅಂತ ಹೇಳ್ತಾರೆ. ಕೃಪಶ್ಚ ಕೃತವರ್ಮಾಚ ಪಾರ್ಶ್ವಯೋಹೋ. ಇನ್ನು ಸೈಡಿನಲ್ಲಿ ಶಲ್ಯನ ಎರಡು ಪಕ್ಕದಲ್ಲೂ ಕೂಡ
ಕೃಪಾ ಮತ್ತು ಕೃಪಾಚಾರ್ಯರು ಮತ್ತು ಕೃತವರ್ಮ ಅವರು ನಿಂತಿದ್ದರು ಅಂತ. ಈ ರೀತಿಯಾಗಿ ಆ ಸೈನ್ಯ ನಿಂತು ಅವರು ಪರಸ್ಪರ ಯುದ್ಧವನ್ನು ಮಾಡಿದರು ಅಂತ. ತತ್ರ ಭವನ್ ಮಹಾಯುದ್ಧಂ ಭೀಮಸ್ಯ ದ್ರೌಣಿನಾ ಸಹ ರಾಜ್ಞ ಶಲ್ಯೇನ ಚ ತಥಾ ಘೋರರೂಪಂ ಭಯಾನಕಂ ತತ್ರ ನಾತಿ ಪ್ರಯತ್ನೇನ ದ್ರೌಣಿರ್ ಭೀಮೇನ ಸಾಯಕೈಃ ವಿರಥೀಕೃತಸ್ತಥಾ ಧರ್ಮಸೂನುಶಲ್ಯೇನ ತಕ್ಷಣಾತ್. ತತ್ರಾಭವತ್ ಮಹದ್ಯುದ್ಧಂ, ಭಾರೀ ಭಯಂಕರವಾದ ಯುದ್ಧ ಆಯಿತು. 18ನೇ ದಿವಸ ಭೀಮಸ್ಯ ದ್ರೌಣಿನಾ ಸಹ, ಭೀಮಸೇನ ದೇವರಿಗೂ ಅಶ್ವತ್ಥಾಮರಿಗೂ ಮಧ್ಯದಲ್ಲಿ ಯುದ್ಧ. ರಾಜ್ಞ ಶಲ್ಯೇನ ಚತ, ಶಲ್ಯನ ಜೊತೆಗೂ ಕೂಡ ರಾಜ್ಞ ಯುಧಿಷ್ಠಿರ ಮತ್ತು ಶಲ್ಯ ಅವರಿಬ್ಬರ ಮಧ್ಯದಲ್ಲಿ ಭಯಾನಕವಾದ ಯುದ್ಧ ಆಯಿತು ಅಂತ ಹೇಳ್ತಾರೆ. ತತ್ರ ನಾತಿ ಪ್ರಯತ್ನೇನ, ಹೆಚ್ಚು ಪ್ರಯತ್ನ ಇಲ್ಲದೆ, ಅಂದರೆ ಅಪ್ರಯಾಸೇನ, ಹೆಚ್ಚು ಪ್ರಯಾಸ ಇಲ್ಲದೇನೆ, ಕಷ್ಟಪಡದೇನೆ, ಭೀಮೇನ ದ್ರೋಣಿ ವಿರತೀಕೃತ, ಭೀಮಸೇನ ದೇವರು ದ್ರೋಣಾಚಾರ್ಯರ ಅಶ್ವತ್ಥಾಮಾಚಾರ್ಯರ ದ್ರೌಣಿ ಅಶ್ವತ್ಥಾಮಾಚಾರ್ಯರನ್ನು ರಥ ಇಲ್ಲದವರನ್ನಾಗಿ, ಅಂದರೆ ಅಶ್ವತ್ಥಾಮರ ರಥ ಅದು ನಾಶವಾಯಿತು ಭೀಮಸೇನ ದೇವರಿಂದ ಅಂತ. ಅದೇ ಥರ ಶಲ್ಯೇನ ಧರ್ಮಸೂನು ವಿರತೀಕೃತ, ಶಲ್ಯನೂ ಕೂಡ ಯುಧಿಷ್ಠಿರನ ರಥವನ್ನು ಪುಡಿ ಮಾಡಿಬಿಟ್ಟ. ಭೀಮಸೇನ ದೇವರು ಅಶ್ವತ್ಥಾಮರ ರಥವನ್ನು ಪುಡಿ ಮಾಡಿದರೆ ಕೌರವ ಸೈನ್ಯದ ಸೇನಾಪತಿ ಶಲ್ಯ ಅವನು ಯುಧಿಷ್ಠಿರನ ರಥವನ್ನು ಪುಡಿ ಮಾಡಿದ ಅಂತ ಹೇಳ್ತಾರೆ. ಆಸಸಾದ ತದಾ ಶಲ್ಯಂ ಕಪಿ ಪ್ರವರಕೇತನಃ ತಯೋರಾಸೀತ್ ಮಹದ್ಯುದ್ಧಂ ಅದ್ಭುತಂ ರೋಮಹರ್ಷಣಂ. ಯಾವಾಗ ಯುಧಿಷ್ಠಿರನ ರಥ ಪುಡಿಯಾಯಿತೋ ಆಗ ಅರ್ಜುನ ಬರ್ತಾನೆ. ಕಪಿಪ್ರವರಕೇತನಃ ಅಂದರೆ ಧ್ವಜದಲ್ಲಿ, ರಥದ ಧ್ವಜದಲ್ಲಿ ಕಪಿ ಇರತಕ್ಕವರು, ಹನುಮಂತ ದೇವರು ಇರತಕ್ಕವರು ಅಂದರೆ ಯಾರು? ಅರ್ಜುನನ ರಥದ ಮೇಲೆ ಇರತಕ್ಕ ಫ್ಲ್ಯಾಗ್, ಆ ಫ್ಲ್ಯಾಗಲ್ಲಿ ಹನುಮಂತ ದೇವರ ಸನ್ನಿಧಾನ ಇದೆ. ಅದರಿಂದ ಕಪಿಪ್ರವರಕೇತನಃ ಅಂದರೆ ಹನುಮಂತ ದೇವರು ಹನುಮಂತ ದೇವರು ಇರತಕ್ಕ ಧ್ವಜ ಅರ್ಜುನ ಅಂತ ಅರ್ಥ. ಶಲ್ಯನಿಗೂ ಅರ್ಜುನನಿಗೂ ಯುದ್ಧ ಆಯಿತು. ತಯೋರಾಸೀತ್ ಮಹದ್ಯುದ್ಧಂ, ಭಾರಿ ಭಯಂಕರವಾದ ಯುದ್ಧ ಆಯಿತು. ರೋಮಹರ್ಷಣಂ, ಮೈಯಲ್ಲಿ ಕೂದಲೆಲ್ಲ ಎದ್ದು ನಿಂತ್ಕೋಬೇಕಂತ ಆ ರೀತಿಯಾದ ಯುದ್ಧ ಆಯಿತು. ರೋಮಹರ್ಷಣಂ ಅಂತ ಬರೀತಾರೆ. ರಥಮನ್ಯಂ ಸಮಾಸ್ತಾಯ ದ್ರೋಣಿರ್ಭೀಮಂ ಸಮಭ್ಯಯಾದ್ ದುರ್ಯೋಧನಶ್ಚ ಭೀಮಸ್ಯ ಶರೈರವಾರಯದ್ಧಿಷಃ ತಾವುಭೌ ಶರವರ್ಷೇಣ ವಾರಯಾಮಾಸ ಮಾರುತಿಃ ತಾಭ್ಯಾಂ ತಸ್ಯಾಭವದ್ಯುದ್ಧಂ ಸುಘೋರಂ ಅತಿಮಾನುಷಂ. ಯಾವಾಗ ಅಶ್ವತ್ಥಾಮರ ರಥ ಭೀಮಸೇನ ದೇವರ ಬಾಣದಿಂದ ಪುಡಿಯಾಯಿತೋ ಆಗ ಆ ಅಶ್ವತ್ಥಾಮರು ಮತ್ತೊಂದು ರಥದಿಂದ ಭೀಮನನ್ನು ಎದುರಿಸಲಿಕ್ಕೆ ಬರ್ತಾ ಇದ್ದಾರೆ. ದುರ್ಯೋಧನನು ಕೂಡ ಭೀಮನನ್ನು ಬಾಣಗಳಿಂದ ಎದುರಿಸ್ತಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಅಶ್ವತ್ಥಾಮ ಮತ್ತು ದುರ್ಯೋಧನ ಇಬ್ಬರು ಸೇರಿಕೊಂಡು ಭೀಮನನ್ನು ಎದುರಿಸ್ತಾರೆ. ಅವರ ಯುದ್ಧ ಭಾರಿ ಭಯಂಕರವಾಗಿತ್ತು ಅಂತ ಹೇಳ್ತಾರೆ. ಒಂದು ಕಡೆ ಭೀಮ ಮತ್ತು ಅಶ್ವತ್ಥಾಮ ದುರ್ಯೋಧನ ಅವರಿಬ್ಬರ ಮಧ್ಯದಲ್ಲಿ ಯುದ್ಧ, ಇನ್ನೊಂದು ಕಡೆ ಅರ್ಜುನ ಮತ್ತು ಶಲ್ಯ ಅವರಿಬ್ಬರ ಮಧ್ಯದಲ್ಲಿ ಘೋರವಾದ ಯುದ್ಧ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಏನುತ್ತ ಅದು ಹೇಗಿತ್ತು ಅಂದರೆ ಅತಿಮಾನುಷ ಅಂತ ಬರೀತಾರೆ. ಮನುಷ್ಯ ಯುದ್ಧಂ ಅತಿಕ್ರಾಂತಂ, ಇದು ಮನುಷ್ಯರು ಮಾಡುವ ಯುದ್ಧ ಅಂತ ಕಾಣಿಸ್ತಾ ಇಲ್ಲ. ದೇವಾಸುರ ಸದೃಶಂ ಅಂತ ಬರೀತಾರೆ. ದೇವತೆಗಳಿಗೂ ಅಸುರರಿಗೂ ಯುದ್ಧ ಆದಾಗ ಹೇಗಿತ್ತೋ ಆ ರೀತಿಯಾದ ಯುದ್ಧ ಇಬ್ಬರ ಮಧ್ಯದಲ್ಲಿ ನಡೆಯಿತು ಅಂತ ಹೇಳ್ತಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.